IPL ಇಂದ ಕೂಡ ಜೀವ ತಗೊಂಡಿದ್ದಾರೆ. ಆಮೇಲೆ ಓಸಿ ಇಸ್ಪೆಟ್ಟು ಇದು ವಿಪರೀತ ನಡೀತಕ್ಕಂಥದ್ದು, ಇದು ಕೂಡ ಕಂಟ್ರೋಲ್ ಇಲ್ಲ. ಇವೆಲ್ಲವೂ ಈ ರೀತಿ ನಡೀತಾ ಇರುವಂಥದ್ದು ಕಂಟ್ರೋಲೇ ಇಲ್ಲ. ನಾವು ಅನೇಕ ಬಾರಿ ಕೂಡ ಮೀಟಿಂಗ್ನಲ್ಲಿ ಹೇಳಿದ್ದೀವಿ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಹೇಳ್ಕೊಂಡಿದ್ದೀವಿ. ಅದು DYSP ಅವರಿಗೂ ಗೊತ್ತಿದೆ, CP ಅವರಿಗೂ ಗೊತ್ತಿದೆ. ಅನೇಕ ಬಾರಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಯಾಕೆ ಹಿಂಗಾಗ್ತಾ ಇದೆ, ಏನು ಇದು ಅರ್ಥ ಆಗ್ತಾ ಇಲ್ಲ. ನನಗಂತೂ ತುಂಬಾ ನೋವಾಗಿದೆ ಈ ಕ್ಷೇತ್ರ ಶಾಸಕನಾಗಿ. ಯಾಕಂತ ಹೇಳಿದ್ರೆ ಇಂಥ ಇಲಿಗಲ್ ಚಟುವಟಿಕೆಗಳು ಮಾಡಿಕೊಂಡು ಮತ್ತೆ ಈ ತರ ಲಾಕಪ್ ಡೆತ್ ಮಾಡುವಂಥದ್ದು ಈ ಮಾನವ ಕೂಲಕ್ಕೆ ಇದು ಬಹಳ ಅವಮಾನ ಮಾಡದಂಗ ಆಗತ್ತೆ. ಒಂದು ಜೀವದ ಜೊತೆ ಆಟ ಆಡದಂಗೆ ಇವ್ರ ಮೇಲೆ ಯಾರು ಮಾಡಿದ್ದಾರೆ ಮೇನ್ ಅಧಿಕಾರಿಗಳನ್ನು ಕೂಡ ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲಂತ ಹೇಳಿದ್ರೆ ನಾವು ಅಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ನಾವು ಹೋರಾಟ ಮಾಡೋರೆ. ನ್ಯಾಯ ಅವರಿಗೆ ಸಿಗಬೇಕು, ಮೃತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ತಾಯಿ ಏನು ಹೇಳಿಕೆ ಕೊಟ್ಟಿದೆ ಆ ಹೇಳಿಕೆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇದಕ್ಕೆ ಯಾರ್ಯಾರನ್ನು ಬೇರೆಯವ್ರನ್ನ ಕರೆಸ್ಬಿಟ್ಟು ಅವ್ರ ಕಡೆಯಿಂದ ಬೇರೆ ರೀತಿ ಹೇಳಿಕೆ ಕೊಡಿಸೋದು, ಒಳಗ ಅದನ್ನು ಮಾಡೋದು, ಇಲ್ಲ 30-40 ಲಕ್ಷ ಕೊಡ್ತೀವಿ ಅನ್ನುವಂಥದ್ದು, ಇದನ್ನ ಕಾಂಪ್ರಮೈಸ್ ಆಗ್ರಿ ಅನ್ನುವಂಥದ್ದು, ಸೆಟಲ್ಮೆಂಟ್ ಮಾಡ್ಕೊಳ್ರಿ. ಹಂಗಾದ್ರೆ ನೀವು ಜೀವ ತಂದು ಕೊಡ್ತೀರಾ? 40 ಲಕ್ಷಕ್ಕೆ ತಂದು ಕೊಡ್ತೀರಾ? ಇದಕ್ಕೆ ಗೃಹ ಮಂತ್ರಿಗಳು ಹೇಳಬೇಕು. ಜೀವ ತೆಗೆದು 40 ಲಕ್ಷಕ್ಕೆ ನೀವು ಜೀವ ತುಂಬಿಕೊಡ್ತೀರಾ? ಹಂಗಾದ್ರೆ ಆ ಜೀವಕ್ಕೆ ಬೆಲೆ ಇಲ್ವಾ? ಆ ಮನುಷ್ಯನಿಗೆ ಬೆಲೆ ಇಲ್ವಾ? ಇದನ್ನ ತಕ್ಷಣವೇ ಮೇನ್ ಅಧಿಕಾರಿಗಳಿಗೆ ಅವರಿಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡೋರೆ, ಎರಡನೇ ಮಾತಿಲ್ಲ. ಸರ್, SP ಅವ್ರ ಜೊತೆ ಏನಾದರೂ ಬಗ್ಗೆ ಮಾತಾಡಿದ್ರಿ ಸರ್? ಈಗ ಅದು ನೋಡಿ, ಏನೇ ನಡೆದ್ರು ಕೂಡ ಎಲ್ಲವೂ ಕೂಡ ದಾಖಲಾತಿ ಇರ್ತಾವೆ. ದಾಖಲಾತಿ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆಜಿ ಅವರು ಕೂಡ CCTV ಫುಟೇಜಸ್ ತರಿಸ್ಕೋಬೇಕು. ಗೊತ್ತಾಗತ್ತೆ, ಒಳಗೆಲ್ಲ CCTV ಕೂಡ ಇದೆ. ಆ ಫುಟೇಜಸ್ ತರಿಸ್ಕೊಳ್ಳಿ, ವಾಸ್ತವಾಂಶ ನಿಮಗೆ ಗೊತ್ತಾಗತ್ತಲ್ಲ, ಹೆಂಗ್ ಹೊಡೆದಾರೆ ಹೆಂಗಿಲ್ಲ ಅನ್ನುವಂಥದ್ದು. ಏನ್ರಿ ಅದು ತೆಲೆಗೂ ಹೊಡೆತ ಬಿದ್ದಿರೋದು ಬಹಳ ನೋವಿನ ಸಂಗತಿ. ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಅದನ್ನು ಕೂಡ ಸಹಭಾಗಿದೆ ಅನ್ನೋ ಆರೋಪ ಇರುವಂಥದ್ದು. ತಾವೇನು ಹೇಳ್ತೀರಾ ಸರ್ ಈ ಬಗ್ಗೆ? ಇಲ್ಲ, ಈ ಘಟನೆ ಅಂತೂ ಬಹಳ ನೋವು ಕೊಡೋ ಘಟನೆ. ಗಂಡ ಹೆಂಡತಿ ಜಗಳ ಆಗಲಿ, ಇನ್ನೊಂದು ಜಗಳ ಆಗಲಿ, ಸ್ಟೇಷನ್ಗೆ ಬರೋ ಉದ್ದೇಶ ಏನಂತ ಹೇಳಿದ್ರೆ ಬುದ್ಧಿವಾದ ಹೇಳಿ ಸರಿಯಾದ ರೀತಿ ಕಾನೂನಾತ್ಮಕ ಕ್ರಮ ಏನಿದೆ ತಗೊಳೋದಕ್ಕೆ, ಒಂದು ಪರಿಹಾರ ಕೇಳೋದಕ್ಕೆ ಬರ್ತಾರೆ ಹೊರತು ಈ ಮಟ್ಟಕ್ಕೆ ಅವರಿಗೆ ಒಂದು ಹೊಡೆದಿರೋದು ಬಹಳ ದುಃಖಕರ ಸಂಗತಿ. ಹೈಕೋರ್ಟ್ ಅಲ್ಲಿ ಮೊನ್ನೆ ಜಸ್ಟಿಸ್ ನಾಗಪ್ರಸನ್ನ ಅವರು ಕೇವಲ ಒಂದು ವಾರದ ಹಿಂದ್ಗಡೆ ಈ ಪೊಲೀಸಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆದಿರೋ ಬಗ್ಗೆ ಎಲ್ಲ ಫುಟೇಜ್ ಕೂಡ ಬಂದಿದೆ. ಪೊಲೀಸ್ ಠಾಣೆಯಲ್ಲಾಗ್ಲಿ, ಹೊರಗಡೆ ಪೊಲೀಸ್ ಅವರಾಗ್ಲಿ ಯಾವ ರೀತಿಯಾಗಿ ಜನಗಳ ಜೊತೆ ನಡವಳಿ ಇಡಬೇಕು ಅನ್ನೋದು, ಅದನ್ನು ಕಾನೂನಾತ್ಮಕವಾಗಿ ನಡ್ಕೋಬೇಕನ್ನೋದೇ ಇದೆ. ಆದ್ರೆ ಇದು ನಡೆದಿರುವ ಘಟನೆ ಬಹಳ ಒಂದು ಆಶ್ಚರ್ಯ ಪಡುವ ಘಟನೆ ಆಗಿದೆ. ನಾನು ಕೂಡ ಪರ್ಸನಲ್ ಆಗಿ ಬಾಡಿ ನೋಡಿದ್ದೀನಿ ಪೋಸ್ಟ್ ಮಾರ್ಟಮ್ ರೂಮಲ್ಲಿ. ಅವನಿಗೆ ತಲೆಗೆ ಹೊಡೆದಿರುವ ಏಟಿನ ಒಂದು ಹೊಡೆತಕ್ಕೆ ಕಿವಿಯಲ್ಲಿ, ಮೂಗಲ್ಲಿ ರಕ್ತ ಬಂದಿರೋದು ನೋಡಿ, ಆ ರಕ್ತ ಸ್ಥಾವರ ಏನಾಗಿದೆ ಅಲ್ಲ, ಅದು ನೋಡಿದ್ರೆ ಮನುಷ್ಯ ಒಂದು ನಿಮಿಷಕ್ಕೆ ಸ್ತಬ್ಧ ಆಗ್ಬಿಡ್ತಾನೆ. ಎಂಥದೇ ಒಬ್ಬ ಗಟ್ಟಿ ಮನುಷ್ಯ ಇರಲಿ, ತನ್ನ ಒಂದು ಮಿಡಿತವನ್ನ ಒಂದು ನಿಮಿಷಕ್ಕೆ ನಿಲ್ಸ್ಕೊಂಡ್ಬಿಡ್ತಾನೆ. ಆ ಮಟ್ಟಕ್ಕೆ ಅವನಿಗೆ ನೋವಾಗಿದೆ ಅಂತ ಹೇಳಿದ್ರೆ ನಮಗೆ ಇವತ್ತು ಕಣ್ಣಾಗ ನೀರು ಬರುತ್ತೆ. ಇವರು ಪೊಲೀಸರು ಯಾವ ಮಟ್ಟಕ್ಕೆ ಅವನಿಗೆ ಟಾರ್ಚರ್ ಮಾಡಿರ್ಬೋದು ಅನ್ನೋದು ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದಕ್ಕೆ ಕಾನೂನು ಹೋರಾಟ ಅಂತೂ ನಾವು ಮಾಡೇ ಮಾಡ್ತೀವಿ. ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಹೊರತಂದು ಕಾನೂನ ಅಡಿಯಲ್ಲಿ
ಅವರಿಗೆ ಯಾವ ಮಟ್ಟಿಗೆ ಶಿಕ್ಷೆ ಕೊಡಕ್ಕೆ ಸಾಧ್ಯತೆ ಇದೆಯೋ ಅದು ಹೈಕೋರ್ಟ್ ಆಗಿರಲಿ ಸುಪ್ರೀಂ ಕೋರ್ಟ್ ಆಗಿರಲಿ ತಗೊಂಡೋಗಿ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ನಾವು ಮಾಡೇ ಮಾಡ್ತೀವಿ. ಅವನು ಮೃತ ಏನ್ ಪಟ್ಟಿದ್ದಾನೆ ಅವನಿಗೆ ನ್ಯಾಯವನ್ನ ಕೊಡ್ಸೋ ಕೆಲಸ ನಾವೆಲ್ಲರೂ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಬಾಡಿ ಇಲ್ಲೇನೋ ಫಾರೆನ್ಸಿಕ್ ಅವರು ಬೇಕಾಗಿದೆ ಇಲ್ಲಿ ಬರೋರು ಇಲ್ಲ ಅಂತ ಹೇಳ್ಬಿಟ್ಟು ಬಾಡಿನ ಕೊಪ್ಪಳಿಗೆ ಶಿಫ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ನಾನು ಡಿವೈಎಸ್ಪಿ ಅವ್ರಾಗ ಮಾತಾಡಿದಾಗ ಅವ್ರೇನಂದ್ರೆ ಇಲ್ಲ ಕಸ್ಟಡಿಯಲ್ಲಿರೋ ಕಾರಣ ನಾವು ಡಿಪಾರ್ಟ್ಮೆಂಟಲ್ ಆಗಿ ಡಿಸ್ಕಸ್ ಮಾಡಿ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಏನೋ ಇದ್ರೂ ಕೂಡ ಸತ್ಯತೆಯನ್ನ ಕಾಪಾಡಬೇಕಂತೇಳಿ ನಾನು ವಿಜಯನಗರ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಯಾದ ಮೇಡಮ್ ಅವರಿಗೆ ಕೇಳ್ಕೊಂತೀನಿ. ಹಾಗೂ ಈ ಸುದ್ದಿಯನ್ನ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಗಮನಕ್ಕೆ ತಂದು ಇದರಲ್ಲಿ ನ್ಯಾಯಬದ್ಧವಾದ ಒಂದು ಎನ್ಕ್ವೈರಿ ಮಾಡಿ ಆ ಒಂದು ಕುಟುಂಬಕ್ಕೆ ಏನ್ ನ್ಯಾಯ ಸಿಗ್ಬೇಕು ಆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ವಿಚಾರಣೆಗೆ ಅಂತ ಕರೆದು ಕೊಲೆ ಮಾಡಿದ್ರಂತಾರ. ಕೊಲೆ ಅಂತ ಹೇಳೋಕ್ಕಿಂತ ಒಂದು ಜೀವ ಹೋಗಿದೆಲ್ಲ ತೆಗೆದ್ಬಿಟ್ರು. ಅವನು ಕುಡುಕನ ಇರ್ಲಿ ಇನ್ನೊಬ್ಬನ ಇರ್ಲಿ ಅವನು ಮನುಷ್ಯ, ಹೊಡೆದಿರೋನು ಕೂಡ ಮನುಷ್ಯ. ಒಬ್ಬ ಮನುಷ್ಯನ ಮನುಷ್ಯತ್ವವನ್ನು ಕಾಪಾಡದೇ ಇದ್ದಲ್ಲಿ ಆ ಒಂದು ವೇಟೇಜ್ ಏನಿರ್ತದಲ್ಲ, ಒಂದು ಮನುಷ್ಯತ್ವ ಒಂದು ಜೀವನ ಏನು ಉಳಿಸೋದಿದೆಲ್ಲ ಅದು ಇವತ್ತು ಅದು ನೋಡಿದ್ರೆ ಕಳೆದೋಗಿದೆ ಅಂತ ನಮಗೆ ನೋವಾಗ್ತಾ ಇದೆ. ಈಗ ಒಂದು ಸ್ಟೇಷನ್ ಅಂದ ಬಳಿಕ ಯಾರ ಮೇಲೆ ಕ್ರಮ ಆಗ್ಬೇಕಂತ ಎಂಟೈರ್ ಡಿಪಾರ್ಟ್ಮೆಂಟ್ ಮೇಲೆ ಕ್ರಮ ಆಗ್ಬೇಕು. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಈ ಒಂದು ರಾಜ್ಯ ಮಟ್ಟದಲ್ಲಿ ಏನು ಇದರಲ್ಲ IG ಅಲ್ಲಿವರೆಗೂ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಕಾನೂನು ರೀತಿಯಲ್ಲಿ ಒಳ್ಳೆಯ ಕ್ರಮವನ್ನು ತಗೊಂಡು ಇನ್ನೊಂದು ಸಲ ಯಾವುದೇ ಠಾಣೆಯಲ್ಲಿ ಇಂಥ ಘಟನೆ ನಡೆದ ಹಾಗೆ ಕ್ರಮವನ್ನು ಜರುಗಿಸಬೇಕಾಗಿ ನಾನು IG ಅವರಿಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಮ್ಮ ಕಡೆಯಿಂದ ಒಂದು ಮನವಿಯನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. NM ನೂರ್ ಅಹಮದ್, ನಮ್ಮ ತಂದೆ ಮಾಜಿ ಸಚಿವರು NM ನಬಿ ಅವ್ರ ಮಗ. ಧನ್ಯವಾದಗಳು. ಭಾಳ ಅನ್ಫಾರ್ಚುನೇಟ್ ಯಾಕಂದರೆ ನಮ್ಮ ಫ್ಯಾಮಿಲಿಯವರೆಲ್ಲ 1920 ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಕೊಟ್ಟಿದ್ದಾರೆ. ಏನು ತೀರ್ಕೊಂಡಿದ್ದಾರಲ್ಲ ನಮ್ಮ ಚಿಕ್ಕಪ್ಪ ಆಗ್ಬೇಕು, ಇವರು ತಾತ ಚಿಲ್ಲಿ ಇಮಾಮ್ ಸಾಬ್ ಅಂತೇಳಿ 1915-1920 ಬ್ರಿಟಿಷ್ ರೆಜಿಮೆಂಟಲ್ಲಿ ಪೊಲೀಸಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಅವ್ರ ಮಗ ಅಬ್ದುಲ್ ಕರೀಂ ಸಾಬ್ ಅಂತೇಳಿ ಈ ಹುಡುಗನ ದೊಡ್ಡಪ್ಪ 1940 1930ವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿದ್ದಾರೆ. ಅವರು ಇಟ್ಕಾದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ತಿಳ್ಕೊಂಡ್ರು. ಆಮೇಲೆ ಈ ಹುಡುಗರವ್ರ ಅಣ್ಣ ಅಂದರೆ ಕಸಿನ್ ಬ್ರದರ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗಿ 1960 2001 ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು. ಇದು ಏನಿದೆ ಭಾಳ ಅನ್ಫಾರ್ಚುನೇಟ್. ಇವಾಗ ಇಂಥ ಫ್ಯಾಮಿಲಿ ಅವರು ಇದೆ ಮಗನೇ ಈ ಥರ ಪೊಲೀಸ್ ಇದರಲ್ಲಿ ತೀರ್ಕೊಂಡಿದ್ದಾನೆ ಅಂದರೆ ಕಸ್ಟಡಿಯಲ್ಲಿ ತೀರ್ಕೊಂಡಿದ್ದಾನೆ ಅಂದರೆ ಇದು ಭಾಳ ದುಃಖವಾದ ಸಂಗತಿ. ಇವಾಗ ಏನು ಮಾಡಬೇಕು, ತೀರ್ಕೊಂಡಿದ್ದಾನೆ. ಇವಾಗ ಕಾನೂನು ಪ್ರಕಾರವಾಗಿ ಕರೆಕ್ಟ್ ಆ್ಯಕ್ಷನ್ ತಗೊಂಡು ಕ್ರಮ ತಗೊಂಡು ಅವ್ರಿಗೆ ಏನಿದೆ ಅವ್ರು ಯಾರು ಇದು ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಬೇಕು, ಸಸ್ಪೆಂಡ್ ಮಾಡಬೇಕು. ಒಳ್ಳೆ ಇದು ನಮಗೆ ಅದು ನಾವು ಅಲ್ಲಿದ್ವೆಲ್ಲ ನಮಗೆ ಅಷ್ಟು ಗೊತ್ತಿಲ್ಲ. ಏನೋ ಗಂಡ ಹೆಂಡತಿ ನಡುವೆ ಒಂದು ಸ್ವಲ್ಪ ಏನೋ ಸೋಮನ್ಸಿಗೆ ಜಗಳ ಆಗಿತ್ತಂತೆ. ಅವರು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅವರು ಅದು ತಪ್ಪಲ್ಲ. ಏನೋ ಜೀವನೇ ಹೋಗುತ್ತೆ. ಜೀವ ಯಾಕೆ ಅಂತ ನಮ್ಮ ಆರೋಪ ಅಷ್ಟೇ, ನಾವು ನೋಡಿಲ್ಲ. ಎಲ್ಲ ಇರ್ತಲ್ಲ, ನಾವು ನೋಡಿಲ್ಲ. ನಮಗೆ ಅಂತ ವೆರಿ ಅನ್ಫಾರ್ಚುನೇಟ್ ಆಗಿದೆ. ಏನು ಮತ್ತೆ ಏನು ಡೆಮೊಕ್ರಾಟಿಕಲ್ ಸಿಸ್ಟಮ್ ಬಾಡಿಯಲ್ಲಿ ಏನೇನು ಮಾಡ್ತೀರಾ? ಬಾಡಿಯಲ್ಲಿ ಕಿವಿಯಲ್ಲಿ ಮೂಗಲ್ಲಿ ಎಲ್ಲ ರಕ್ತ ಬಂದಿತ್ತು. ಹೊಡಿದೇನೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅದ ಬಾಡಿ ನೋಡಿದ್ರೆ ಹೊಡೆದಿದ್ದಾರೆ, ಏನೋ ಆಗಿದೆ. ಭಾಳ ದೊಡ್ಡ ಒತ್ತನೆ ಬೆಳೀತಿದೆ. ಫೀಟ್ಸ್ ಏನಾಗಿತ್ತು? ಏನಿಲ್ಲ ಅಂಥದ್ದೇನೋ ಹಿಸ್ಟ್ರಿ ಇರಲಿಲ್ಲ. ಫಿಟ್ಸ್ ಏನು ಹಿಸ್ಟ್ರಿ ಇರಲಿಲ್ಲ. ನಾವಂತೂ ಕೇಳಿದ್ವಿ, ಯಾವಾಗಲೂ ಕೇಳಿಲ್ಲ. ಒಳ್ಳೆ ಹೆಲ್ತಿ ಮನುಷ್ಯ ಅವನು. ಬೇಲ್ದಾರ್ ಕೆಲಸ ಮಾಡ್ತಿದ್ದ, ಎಲ್ಲ ಚೆನ್ನಾಗಿ ಮಾಡ್ತಿದ್ದ. ಹೆಲ್ತಿ, ವೆರಿ ಹೆಲ್ತಿ. ಇತಿಹಾಸ ಟ್ರೀಟ್ಮೆಂಟ್ ಇಲ್ಲ. ಈಗ ಟೋಟಲಿ ಪೊಲೀಸರೇ ಹೊಡೆದಿರೋದಕ್ಕೆ ಏನು ಆಗ್ರಹ ಮಾಡ್ತಾರೆ? ನಾವೇನು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ನಮಗೆ ಡೆಮೊಕ್ರಾಟಿಕ್ ಸಿಸ್ಟಮ್ ಮೇಲೆ ವಿಶ್ವಾಸ ಇದೆ. ಒಂದು
ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಲೇಟ್ ಇದೆ, ಬಟ್ ನ್ಯಾಯ ಸಿಗುತ್ತೆ ಮುಂದೆ. ಅವ್ರ ಫ್ಯಾಮಿಲಿಯವರಿಗೆ ಸೂಕ್ತ ಪರಿಹಾರ ಕೊಡಬೇಕು. 2 ಮಕ್ಕಳಿದಾವೆ ಸಣ್ಣ, ಒಂದು ಹೆಣ್ಣು ಒಂದು ಗಂಡಿದೆ, ಸೂಕ್ತ ಪರಿಹಾರ ಕೊಡಬೇಕು. ಈಗ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಕೇಸ್ ಮುಚ್ಚಾಕೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ಪಟ್ಟರು ಅನ್ನೋದು ಯಾವುದೋ ನನಗೆ ಗೊತ್ತಿಲ್ಲ, ಹಾಗೇನೋ